all by second PUC students. So ನಿಮಗೆ yesterday news ಬಂದಿರಬೇಕು. I had done one short regarding the Comet K correction window has been opened. ನಿನ್ನೆ ಹೇಳಿದೆ, ನಿನ್ನೆ 2 ಗಂಟೆಗೆ correction window open ಆಗಿದೆ. And who wants to do the correction related to the any of the place change, ಅಂದರೆ ಯಾವುದಾದ್ರು ಸೆಂಟರ್ ಬೇರೆ ಕೊಟ್ಟಿದ್ರೆ ಮಿಸ್ಟೇಕ್ ಆಗಲಿ, ಈಗ ಅಕಸ್ಮಾತ್ ನೀವು ಬೇರೆ ಯಾವುದಾದ್ರು ಚೇಂಜ್ ಮಾಡ್ಕೊಂಡಿದ್ರಪ್ಪ, ಅವೆಲ್ಲ ಆ್ಯಕ್ಚುಲಿ ಈಗ ಡೀಟೇಲ್ ಆಗಿ ಚೇಂಜ್ ಮಾಡ್ಕೋಬಹುದು. ಇಫ್ ಯು ವಾಂಟ್ ಟು ಚೇಂಜ್ ದ ಸೆಂಟರ್ ಆರ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹ್ಯಾಪನ್ ಆರ್ ಡೇಟ್ ಆಫ್ ಬರ್ತ್ ಏನಾದರೂ ಚೇಂಜಸ್ ಆಗಿದೆನಾ, ಸೊ ಅಕಸ್ಮಾತ್ ಏನಾದರೂ ಚೇಂಜಸ್ ಇದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ದಲ್ಲಿ ಪ್ಲೀಸ್ ಯು ಕ್ಯಾನ್ ರೀಕರೆಕ್ಟ್ ಇಟ್. ಕ್ಲಿಯರ್ ಎವ್ರಿ ಒನ್? ಸೊ ಅಕಸ್ಮಾತ್ ನಿಮಗೆ ಹೇಗಪ್ಪ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ಟುಡೇ ಐ ವಿಲ್ ಜಸ್ಟ್ ಇನ್ಸ್ಟ್ರಕ್ಟ್ ಯು ಪೀಪಲ್ ಹೌ ಕ್ಯಾನ್ ಯು ಆಕ್ಚುಲಿ ಡೂ ಇಟ್. ಓಕೆ, ಫಸ್ಟ್ ಥಿಂಗ್ ಇಸ್ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಹಿಯರ್. ಗೋ ಟು ದ ವೆಬ್ಸೈಟ್ ಫಸ್ಟ್, ದಟ್ ಇಸ್ ಗೋ ಟು ದ www.cometk.org. ಕ್ಲಿಯರ್? ಸೊ ಇದನ್ನ ಜಸ್ಟ್ ಟೈಪ್ ಮಾಡಿಬಿಡಿ. ಯು ಜಸ್ಟ್ ನೀಡ್ ಟು ಟೈಪ್ ಇಟ್ ಇನ್ ದ ಕ್ರೋಮ್. ಕ್ಲಿಯರ್? ಕ್ರೋಮ್ದಲ್ಲಿ ಇದನ್ನ ಟೈಪ್ ಮಾಡಿಬಿಡಿ, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಡೂ ದ ಕಾಪಿ paste also, but it's better to type it down. Okay, after that how the correction process is going to start. So log in with your official website to the application form of the correction link. So if they might ask sometimes the email ID, or they might ask you people sometimes the phone number also, so you can upload it, depends upon whatever your choices are. So adha takshana ನೀವು ಪಾಸ್ವರ್ಡ್ ಅನ್ನು ಹಾಕಿ. ಪಾಸ್ವರ್ಡ್ ಹಾಕಿದ ತಕ್ಷಣ ಪ್ಲೀಸ್ ಪಾಸ್ವರ್ಡ್ ಅನ್ನು ನೆನಪಿಟ್ಕೊಡ್ರಪ್ಪ. ನಾನು ಸ್ಟಾರ್ಟಿಂಗ್ ಏನ ಹೇಳ್ತಿದ್ದೆ ನಿಮಗೆ, ಆಲ್ ದ ಪಾಸ್ವರ್ಡ್ ಜಸ್ಟ್ ಮೇಕ್ ಶೋರ್ ಯು ಪೀಪಲ್ ವಿಲ್ ಮೇಕ್ ಒನ್ ಸ್ಮಾಲ್ ಡೈರಿ, ಅದ್ರಲ್ಲಿ ಪಾಸ್ವರ್ಡ್ಸ್ ಬರ್ಕೊಂತ ಹೋಗಿ till you finish up all the things, because it's very very important. Okay, so ಇದನ್ನ ಪಾಸ್ವರ್ಡ್ ಹಾಕಿ you will log into your account itself. Clear? After that update, that is edit ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ. So you will receive the edit ಅಂತ ಒಂದು ಆಪ್ಷನ್ ಬರುತ್ತೆ. Update the relevant sections such as documents or academic data. ನಮಗೆ ವೆಬ್ಸೈಟ್ ನಲ್ಲಿ ತೋರಿಸ್ತಿದೆ, but I don't have any students ID, because of that I am not able to do that thing, but I will just guide you people. ಈ ವಿಡಿಯೋ ನೋಡ್ಕೊಂಡು ಇನ್ನೊಂದು ಪೇಜ್ ದಲ್ಲಿ ನೀವು ಮಾಡಬಹುದು ಅದನ್ನ, ಆಯ್ತಾ? So update the relevant sections such as documents or the academic data, submit, preview, save changes and the download the updated form. Clear? So that you people will do it, then it's more than enough. Clear? Right after that, initial login and the access, that is visit the Comet K official website which I had told you people. ಅಂದರೆ ನಾನು ಹೇಳಿದೆಲ್ಲ www.cometk.org. ಸೊ ಅದನ್ನು ನೀವು ಎದಲ್ಲಿ ಸರ್ಚ್ ಮಾಡ್ತೀರಾ? ಕ್ರೋಮ್ದಲ್ಲಿ ಸರ್ಚ್ ಮಾಡ್ತೀರಾ. ಕ್ರೋಮ್ದಲ್ಲಿ ಸರ್ಚ್ ಮಾಡಿದ ತಕ್ಷಣ ಎಡಿಟರ್ ಆಪ್ಷನ್ ತೆಗಿತೀರಾ. ಸೊ ಆಫ್ಟರ್ ದಟ್ ಲೊಕೇಟ್ ಆ್ಯಂಡ್ ಕ್ಲಿಕ್ ಆನ್ ದ ಲಾಗಿನ್ ಟ್ಯಾಬ್ ಆನ್ ದ ಹೋಮ್ ಪೇಜ್. ಇದು ಡೀಟೇಲ್ ಆಗಿದ್ದು. Enter your application sequence number or the user ID and the password to access your dashboard. So ನೀವು once dashboard ಅನ್ನು ತೆಗಿತೀರಾ, ಅದಾದ ತಕ್ಷಣ ಆನ್ಲೈನ್ ಲಾಗಿನ್, click on the edit application form button. You can modify specific sessions including uploaded documents, update or re-upload your photograph and the signature, academic information, correct your marks or educational details, test city preference, there is change your preferred examination location. That's what. ಅಕಸ್ಮಾತ್ ನೀವು ಯಾವುದಾದ್ರೂ ಬೇರೆ ಸೆಂಟರ್ ಹಾಕಿದ್ರೆ ಅಂದರೆ ಆ ಸೆಂಟರ್ ನಿಮಗೆ ಚೇಂಜ್ ಮಾಡೋದಿದ್ರೆ ಬೇರೆ ಕಡೆಯಿಂದ ತಗೊಂಡು ಆ ಚೇಂಜ್ ಮಾಡ್ಕೋಬಹುದು. ನೀವು ಅಕಸ್ಮಾತ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ, ನೀವು ಬೆಲ್ಗಮ್ ಅಂತ ಹಾಕಿದ್ರಪ್ಪ, ಬೆಲ್ಗಮ್ ಅಂತ ಹಾಕಿದ್ರಿ ನೀವು ತಿಳ್ಕೊಳ್ಳಿ. ಓಕೆ, ನಿಮ್ಗೀಗ ನೀವು ಬೆಂಗಳೂರಿನಲ್ಲಿ ಇದ್ದಾರಪ್ಪ, ಯಾವುದೋ ಕೋಚಿಂಗ್ ಆಯಿತು, ನಾನು ಕೋಚಿಂಗ್ ತೊಗೊಂಡಿದ್ದೇನೆ, ಅದಕ್ಕೆ ನಾನು ಬೆಂಗಳೂರು ಬಂದುಬಿಟ್ಟಿದ್ದೇನೆ, ಐ ವಾಂಟ್ ಟು ಡೂ ಇಟ್ ಇನ್ ದ ಬ್ಯಾಂಗ್ಳೂರ್ ರೈಟ್ ನಾ. ಓಕೆ, ಸೊ ನೀವು ಅದನ್ನು ಚೇಂಜ್ ಮಾಡ್ಕೋಬಹುದು. ಕ್ಲಿಯರಾ? ನೀವು ಬೆಂಗಳೂರಿಗೆ ಹೋಗಿ ಅದನ್ನು ಬರೀಬಹುದು, ಆಯಿತಾ? ಕ್ಲಿಯರ್ ಎವ್ರಿ ಒನ್? ದಟ್ ಲೊಕೇಶನ್ ಕ್ಯಾನ್ ಬಿ ಚೇಂಜ್ಡ್ ನೌ. ಇಫ್ ಯು ಆರ್ ಫೇಸಿಂಗ್ ಎನಿ ಆಫ್ ದೋಸ್ ಪ್ರಾಬ್ಲಮ್, ಯು ಕ್ಯಾನ್ ಡೂ ಇಟ್ ದೋಸ್ ಚೇಂಜಸ್ ಆಲ್ಸೋ. ಸೊ ನೋಟ್, ಯು ಕಾಂಟ್ ಎಡಿಟ್ ದ ಕ್ರಿಟಿಕಲ್ ಐಡೆಂಟಿಟಿ ಫೀಲ್ಡ್ಸ್ ಲೈಕ್ ಯುವರ್ ನೇಮ್, ಡೇಟ್ ಆಫ್ ಬರ್ತ್ ಆರ್ ಇಮೇಲ್ ID. ಸೊ ಇವನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಯು ಕ್ಯಾನ್, ಬಟ್ ಲಿವಿಂಗ್ ದ್ಯಾಟ್ ಪೂರ್ತಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕೆ ಬರಲ್ಲ. ಈಗ ಅಕಸ್ಮಾತ್ ನನ್ನ ಹೆಸರು ಹಾಕಿದೆ ರಿತಿಕಾ ಕಾಮತ್ ಅಂತ ಹಾಕಿದೆಪ್ಪ ನಾನು, ರೈಟ್? ಸೊ ಆಫ್ಟರ್ ಈ ರಿತಿಕಾ ಕಾಮತ್ ಪೂರ್ತಿ ತೆಗೆದು ನಾನು ಐ ಕಾಂಟ್ ಪುಟ್ ಸಮಥಿಂಗ್ ಎಲ್ಸ್ ದೇರ್. ಕ್ಲಿಯರ್? ಸೊ ರಿತಿಕಾ ಕಾಮತ್ ತೆಗಿತೀನಪ್ಪ ನಾನು, ಐ ವಾಂಟ್ ಟು ಪುಟ್ ಇಟ್ ಅಸ್ ಸಮ್ ಅದರ್ ನೇಮ್ ನಾವು. ಓಕೆ, ಐ ವಿಲ್ ಪುಟ್ ಇಟ್ ಅಸ್ ಸಮ್ ಅದರ್ ನೇಮ್. ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಜಸ್ಟ್ ಯು ಕ್ಯಾನ್ ಡೂ ದ ಕರೆಕ್ಷನ್, ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡ್ಬೋದು, ಅದನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಬರಲ್ಲ. ಕ್ಲಿಯರಾ? ಅದಾದ ತಕ್ಷಣ that is step 6 is use the preview button to review every updated details carefully to ensure it is going to be matched properly or no. Okay, so ಈಗೆಲ್ಲ ಚೆನ್ನಾಗಿ ಚೆಕ್ ಮಾಡಿ ಒಂದೊಂದ್ಸಲ, ಬಿಕಾಸ್ ಇದು ಲಾಸ್ಟ್ ಚಾನ್ಸು. ಆಮೇಲೆ ಈ ವಿಂಡೋ ಒಂದ್ಸಲ ಕ್ಲೋಸ್ ಆಗಿಬಿಟ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಪ್ಲೀಸ್ ಮೇಕ್ ಶೋರ್ ಟು ಡೂ ದ್ಯಾಟ್ ಆಲ್ಸೋ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಬಿ ಡೂಯಿಂಗ್ ಇಟ್. ಸೊ ಇದನ್ನು ಚೆನ್ನಾಗಿ ಮಾಡಿ, ಎವ್ರಿ ಒನ್ ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಎನಿ ಡೌಟ್ ಯು ಹ್ಯಾವ್ ವೈಲ್ ಡೂಯಿಂಗ್ ಇಟ್ ಆಲ್ಸೋ, ಪ್ಲೀಸ್ ಕಮೆಂಟ್ ಇಟ್ ಡೌನ್. ಐ ವಿಲ್ ವಾಚ್ ದಟ್ ಕಮೆಂಟ್ and I will reply to you people also, because it changes ಅಕಸ್ಮಾತ್ ಈಗ ಮಾಡಲಿಲ್ಲ ಅಂದರೆ you will regret it afterwards obviously. Okay, so please do the correction properly, whatever you want to do it. correction ಏನು ಮಾಡಬೇಕಂತ ಇತ್ತಲ್ಲ ಅವೆಲ್ಲ ಡೀಟೇಲ್ಸ್ನ ಚೆನ್ನಾಗಿ ಕರೆಕ್ಟ್ ಮಾಡಿ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಡೀಟೇಲ್ ವಿಡಿಯೋ ಮಾಡಿದೆ ನಾನು. ಸೊ ಇಫ್ ಇನ್ ಕೇಸ್ ದಿಸ್ ವಿಡಿಯೋ has been helpful to you people, make sure to smash the subscribe this button and hit the like button. Till then, see you everyone.